ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಿಕಾಸ್ ಕಿಚನ್ ವ್ಲಾಗ್ಸ್. ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಅಂತಾನೆ ಹೇಳ್ಬೋದು. ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಮೇಯ್ನ್ ಆಗಿ ಬದನೆಕಾಯಿ ಬೇಕಾಗುತ್ತೆ. ಇದು ಸುಮಾರು 3/4 kg ಅಷ್ಟು ಇದೆ. ನಾನು ಬಿಳಿ ಬದನೆಕಾಯಿನ ತೊಗೊಂಡಿದ್ದೀನಿ, ಗುಂಡು ಬದನೆಕಾಯಿ. ಇದನ್ನ ಹೀಗೆ ಕಟ್ ಮಾಡಿ ಸೀಳಿ ಇಟ್ಕೊಳ್ಬೇಕು. ಇದರಲ್ಲಿ ಕೆಂಪು ಬದನೆಕಾಯಿ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ಮಾಡಬಹುದು. ಮೊದಲಿಗೆ ನಾವು ಮಸಾಲೆಯನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ 2 ರಿಂದ 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನ ಸೇರಿಸಿ ಅದಕ್ಕೆ 2 ಗಡ್ಡೆಯಷ್ಟು ಈರುಳ್ಳಿ, ಹಾಗೆ 1 ಗಡ್ಡೆಯಷ್ಟು ಕರಿಬೇವಿನ ಸೊಪ್ಪು, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಸೇರಿಸಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಇಷ್ಟು ಫ್ರೈ ಆಗಿದೆ, ಇದು ಸಾಕಾಗುತ್ತೆ. ಇದಕ್ಕೆ 2 ಟೊಮೆಟೊ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನಾಟಿ ಟೊಮೆಟೊ ಕೂಡ ಹಾಕೊಳ್ಬಹುದು. ಈಗ ಇದನ್ನು ಕೂಡ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟು ಹೊತ್ತಿಗೆ ಒಂದು ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದಂತಹ ಕಡಲೆ ಬೀಜವನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಕಪ್ ಅಷ್ಟು. ಹಾಗೆಯೇ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಹುರಿದಂತಹ ಬಿಳಿ ಎಳ್ಳು, ನಂತರ ಒಂದು ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ 3 ಪದಾರ್ಥಗಳನ್ನ ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ನೋಡಿ ಹೀಗೆ ಪುಡಿ ಮಾಡ್ಕೊಳ್ಬೇಕು. ಎಲ್ಲಾ ಪದಾರ್ಥಗಳನ್ನ ಹುರಿದು ಪುಡಿ ಮಾಡಿರೋದ್ರಿಂದ ಇದನ್ನ ಸ್ಟೋರ್ ಕೂಡ ಮಾಡಿ ನನಗೆ ಬೇಕಾದಾಗ ಬಳಸ್ಕೊಳ್ಬಹುದು. ನಂತರ ನಾವು ಮಸಾಲೆಗೆ ಅಂತ ಏನು ಫ್ರೈ ಮಾಡಿದ್ವಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅದನ್ನ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು 1.5 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, 3/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಬೆಲ್ಲ, ಇಷ್ಟನ್ನು ಕೂಡ ಹಾಕಿ ನಾವು ಆದಷ್ಟು ನುಣ್ಣಗೆ ನೋಡಿ ಹೀಗೆ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಈಗ ಮಸಾಲೆ ರೆಡಿಯಾಗಿದೆ. ನಂತರ ನಾವು ಒಂದು ಬೌಲ್ಗೆ 2 ಟೀ ಸ್ಪೂನ್ ಅಷ್ಟು ಮಸಾಲೆಯನ್ನ ಸಪರೇಟ್ ಆಗಿ ತೆಗೆದು ಇಡಬೇಕು. ಮಿಕ್ಕ ಮಸಾಲೆಯನ್ನ ಹಾಗೆ ಜಾರ್ನಲ್ಲೇ ಉಳಿಸ್ತಾ ಇದ್ದೀನಿ. ನಂತರ ನಾವು ಏನು ಕಪ್ಪಲ್ಲಿ ತೆಗೆದಿದ್ವಿ ಆ ಮಸಾಲೆಗೆ ನಾವು ಪುಡಿ ಮಾಡಿದಂತಹ ಕಡಲೆ ಬೀಜ, ಎಳ್ಳು, ಹಾಗೆ ಒಣಕೊಬ್ಬರಿ ಪುಡಿಯನ್ನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಸುಮಾರು 4 ರಿಂದ 5 ಟೀ ಸ್ಪೂನ್ ಅಷ್ಟು ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ 1 ಈರುಳ್ಳಿಯನ್ನ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದ್ಮೇಲೆ ಇದು ಗಟ್ಟಿಯಾಗಿ ಆಗತ್ತೆ. ನಂತರ ನಾವು ಎಷ್ಟು ಕ್ವಾಂಟಿಟಿ ಇದೆ ಅಂತ ನೋಡ್ಕೊಂಡು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ರುಚಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಿದ್ರೆ ಕಡಲೆ ಬೀಜ ಹಾಗೆ ಎಳ್ಳಿನ ಘಮ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಈಗ ಈ ಮಿಶ್ರಣ ರೆಡಿ ಆಗಿದೆ. ನಾವಿದನ್ನ ಈಗ ಬದನೆಕಾಯಿ ಒಳಗಡೆ ತುಂಬಿಸ್ಬೇಕು. ನಾವು ಬದನೆಕಾಯಿನ ಈ ಮೊದಲೇ ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿ ಇಟ್ಟಿದ್ವಿ, ಕಪ್ಪಗೆ ಆಗದೆ ಇರೋ ಹಾಗೆ. ಅದನ್ನ ತಗೊಂಡು ನೀರು ಇಲ್ದೇ ಇರೋ ಹಾಗೆ ನೋಡಿ ಹೀಗೆ ಬದನೆಕಾಯಿನ ಸೀಳಿ ರೆಡಿ ಮಾಡಿದ್ವಲ್ಲ ಅದ್ರೊಳಗಡೆ ಈ ಮಿಶ್ರಣವನ್ನ ಹೀಗೆ ತುಂಬಿಸ್ಬೇಕು. ಅದಕ್ಕೋಸ್ಕರ ಇದನ್ನ ತುಂಬು ಬದನೆಕಾಯಿ ಎಣ್ಗಾಯಿ ಅಂತ ಕೂಡ ಕರೀತಾರೆ. ಪೂರ್ತಿಯಾಗಿ ಎಲ್ಲ ಒಳಗಡೆ ಹೋಗುವ ಹಾಗೆ ತುಂಬಿಸಿದ್ರೆ ಬದನೆಕಾಯಿ ಸಪ್ಪೆ ಅನ್ಸೋದಿಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಇದೇ ರೀತಿಯಾಗಿ ಎಲ್ಲಾ ಬದನೆಕಾಯಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ ಎಲ್ಲ ಬದನೆಕಾಯಿಗೂ ತುಂಬಿಸಿ ಆಯ್ತು. ಈ ಉಳಿದಂತಹ ಖಾರವನ್ನ ಹಾಗೆ ಇಟ್ಕೊಳ್ಳೋಣ. ನೋಡಿ ಹೀಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸುಮಾರು 5 ರಿಂದ 6 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನ ಸೇರಿಸ್ಕೊಳ್ಬೇಕು. ನಂತರ ಬಿಸಿ ಆದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕಾಳು, ಹಾಗೆ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಏನು ತುಂಬಿಸಿ ಇಟ್ಟಿದ್ವಿ ಬದನೆಕಾಯಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಬೇಕು. ಎಣ್ಣೆಗಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಇದ್ರೇನೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ದೀನಿ. ಬದನೆಕಾಯಿಗಳನ್ನ ಆದಷ್ಟು ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು. ಬದನೆಕಾಯಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹೀಗೆ ತಿರುಗಿಸ್ಕೊಳ್ತಾ ಇದನ್ನ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷಗಳ ಕಾಲ ಮುಚ್ಚಿಡೋಣ. ಮಧ್ಯ ಮಧ್ಯ ತೆಗೆದು ಇದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು. ಮಸಾಲೆ ಏನಿರುತ್ತೆ ಅದು ತಳ ಹಿಡಿದ್ಬಿಡುತ್ತೆ. ಆದಷ್ಟು ಸಣ್ಣ ಹುರಿನಲ್ಲೇ ನಾವು ಬದನೆಕಾಯಿಗಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಆದಷ್ಟು ಬದನೆಕಾಯಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ, ಮಸಾಲೆ ಕೂಡ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ನಾವು ಏನು ಉಳಿದಂತಹ ಮಸಾಲೆಯನ್ನ ಇಟ್ಟಿದ್ವಿ ಮಿಕ್ಸಿ ಜಾರ್ನಲ್ಲಿ ಅದನ್ನ ಸೇರಿಸ್ಕೊಳ್ಬೇಕು. ಪೂರ್ತಿಯಾಗಿ ಎಲ್ಲ ಮಸಾಲೆಯನ್ನ ತೆಗೆದು ನಂತರ ಬೌಲ್ನಲ್ಲಿದ್ದ ಕಡಲೆ ಬೀಜದ ಮಿಶ್ರಣ ಹಾಗೂ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ನೋಡ್ಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ನಾವು ಮಿಶ್ರಣಕ್ಕೂ ಕೂಡ ಸ್ವಲ್ಪ ಉಪ್ಪ ಹಾಕಿದ್ವಿ, ಅದನ್ನ ನೋಡ್ಕೊಂಡು ಇಲ್ಲಿ ಉಪ್ಪನ್ನ ಹಾಕೊಳ್ಬೇಕು. ಈಗ ಎಣ್ಣೆಯಲ್ಲೇ ಈ ಮಸಾಲೆಯನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾವು ಸ್ವಲ್ಪ ಸ್ವಲ್ಪವಾಗಿ ನೀರು
ಹದ ನೋಡ್ಕೊಳ್ತಾ ಹಾಕ್ಕೊಂಡು ಬದನೆಕಾಯಿ ಬೇಯೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಮುಚ್ಚಿಡೋಣ. ನಾನು ಸ್ವಲ್ಪ ನೀರನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ದೀನಿ. ನೋಡಿ, ಬದನೆಕಾಯಿ ಕೂಡ 80% ಅಷ್ಟು ಬೆಂದಿದೆ. ಹಾಗೆ ಎಣ್ಣೆ ಅಂಶ ಕೂಡ ಸ್ವಲ್ಪ ಸ್ವಲ್ಪವಾಗಿ ಬಿಡ್ತಾ ಇದೆ. ನಾನು ಸ್ವಲ್ಪವಾಗಿ ನೀರನ್ನು ಸೇರಿಸಿ ಬೇಯಿಸಿದ್ದೆ. ಆ ಒಂದು ಕ್ಲಿಪ್ಪಿಂಗು ಮಿಸ್ ಆಗೋಗಿದೆ. ನೀವು ಹದ ನೋಡ್ಕೊಳ್ತಾ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬದನೆಕಾಯಿ ಬೇಯೋವರೆಗೂ ಬೇಯಿಸ್ಕೊಳ್ಬಹುದು. ಈಗ ಕೊನೆ ಐಟಮ್ಮು ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದೆರಡು ನಿಮಿಷ ಮುಚ್ಚಿಟ್ರೆ ಎಣ್ಣೆ ಅಂಶ ಚೆನ್ನಾಗಿ ಬಿಡುತ್ತೆ. ಆಗ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮುಚ್ಚಿಡೋಣ. ಫ್ರೆಂಡ್ಸ್ ನೋಡಿ, ತುಂಬ ಎಣ್ಣೆ ಅಂಶ ಬಿಟ್ಟಿದೆ. ಹಾಗೆ ಗ್ರೇವಿ ಕೂಡ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಈ ಹದದಲ್ಲಿ ಎಣ್ಣೆ ಬದನೆಕಾಯಿ ಇದ್ರೆ ಚೆನ್ನಾಗಿರುತ್ತೆ. ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಫ್ರೆಂಡ್ಸ್, ಈಗ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಈಗ ಇದನ್ನ ಸರ್ವ್ ಮಾಡೋಣ. ತುಂಬು ಬದನೆಕಾಯಿ, ಬದನೆಕಾಯಿ ಎಣ್ಣೆಗಾಯಿ, ಎಣ್ಣೆಗಾಯಿ ಬದನೆಕಾಯಿ ಅಂತೆಲ್ಲ ಕರೆಯುವಂತಹ, ಹಾಗೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ, ಯಾವುದೇ ರೀತಿಯ ರೋಟಿಗಳಿಗೂ, ಅನ್ನ, ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆದಂತಹ ಈ ಗ್ರೇವಿ ರೆಡಿಯಾಗಿದೆ. ರುಚಿಯಾದಂತಹ ಈ ಗ್ರೇವಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ರೆಸಿಪಿ ನೋಡೋದ್ರಲ್ಲ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.